ಬಂಧನಗಳು ಕಳಚಿ ಬಿದ್ದವು. ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ 26ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಫಿಲಿಪಿಯ ಪಟ್ಟಣದಲ್ಲಿ ಒಂದು ದಿನ ಪೌಲ ಮತ್ತು ಸೀಲ ಪ್ರಾರ್ಥನೆಗೆ ಹೋಗುತ್ತಿದ್ದಾಗ ಗರುಡ ಘಾತಿಯಾದ ಒಬ್ಬ ದಾಸಿ ಅವರನ್ನ ಹಿಂಬಾಲಿಸುತ್ತಿದ್ದಳು. ಆ ಹುಡುಗಿ ಕಣಿ ಶಕುನ ಹೇಳಿ ತನ್ನ ಯಜಮಾನನಿಗೆ ತುಂಬಾ ಹಣ ಸಂಪಾದಿಸಿ ಕೊಡುತ್ತಿದ್ದಳು. ಅವಳು ಪೌಲ ಮತ್ತು ಸೀಲನನ್ನು ಪ್ರತಿದಿನ ಹಿಂಬಾಲಿಸುತ್ತಿದ್ದಳು. ಇವರು ಮಹೋನ್ನತ ದೇವರ ಕಿಂಕರರು, ಜೀವೋದ್ಧಾರದ ಮಾರ್ಗವನ್ನು ಇವರು ನಿಮಗೆ ಸಾರುತ್ತಾರೆ ಎಂದು ಚೀರಿ ಕಿರುಚಿ ಅರಚಾಡುತ್ತಿದ್ದಳು. ಹೀಗೆ ಪ್ರತಿದಿನವೂ ಮಾಡುತ್ತಿದ್ದಳು. ಇದರಿಂದ ಪೌಲನಿಗೆ ಬಹಳ ಬೇಸರವಾಯಿತು. ಪೌಲನು ಅವಳನ್ನ ಹಿಡಿದಿದ್ದ ದೆವ್ವಕ್ಕೆ ಇವಳನ್ನ ಬಿಟ್ಟು ತೊಲಗು ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಆಜ್ಞೆ ಮಾಡಿದನು. ಆ ಕ್ಷಣವೇ ಆ ದೆವ್ವ ಅವಳನ್ನ ಬಿಟ್ಟು ಹೋಯಿತು. ಹಣ ಗಳಿಸುತ್ತಿದ್ದ ಅವಳು ಯಜಮಾನನಿಗೆ ನಿರಾಸೆಯಾಯಿತು. ಅವರು ಪೌಲ ಮತ್ತು ಸೀಲರನ್ನ ಬಂಧಿಸಿದರು. ರೋಮಿನ ನ್ಯಾಯಾಧಿಪತಿಗಳ ಮುಂದೆ ನಿಲ್ಲಿಸಿ, ಈ ಇಬ್ಬರು ನಮ್ಮ ಪಟ್ಟಣದಲ್ಲಿ ಗಲಭೆ ಎಬ್ಬಿಸುತ್ತಿದ್ದಾರೆ, ರೋಮ್ನವರಾದ ನಮಗೆ ಒಪ್ಪಿಗೆ ಇಲ್ಲದ ಆಚಾರ ವಿಚಾರಗಳನ್ನ ಬೋಧಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನ್ಯಾಯಾಧಿಪತಿಗಳು ಪೌಲ ಮತ್ತು ಸೀಲರ ವಸ್ತ್ರಗಳನ್ನ ಕಿತ್ತು ಹಾಕಿಸಿ ಚಡಿಯೇಟುಗಳನ್ನ ಕೊಡುವಂತೆ ಆಜ್ಞಾಪಿಸಿದರು. ಪೌಲ ಮತ್ತು ಸೀಲರನ್ನ ಚಾಟಿಗಳಿಂದ ಹೊಡೆಸಿ ಆದ ಮೇಲೆ, ಚೆನ್ನಾಗಿ ಥಳಿಸಿದ ಮೇಲೆ ಸೆರೆಮನೆಯಲ್ಲಿ ಇವರನ್ನ ಹಾಕಿ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂದು ಅಪ್ಪಣೆ ಮಾಡಿದರು. ಆ ಅಧಿಕಾರಿಗಳು ಅವರನ್ನ ಸೆರೆಮನೆಯಲ್ಲಿ ಬಂಧಿಸಿ ಪೌಲ ಮತ್ತು ಸೀಲರ ಕೈ ಕಾಲುಗಳನ್ನ ಮರದ ದಿಮಿಗೆಗೆ ಬಿಗಿದರು. ಪೌಲ ಮತ್ತು ಸೀಲರ ಕೈ ಕಾಲುಗಳನ್ನ ಸರಪಳಿಗಳಿಂದ ಬಂಧಿಸಿದರು. ನಡುರಾತ್ರಿ ತಾಳಲಾರದ ನೋವಿನಿಂದ ಬಳಲುತ್ತಿದ್ದಂತಹ ಪೌಲ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ಸ್ತುತಿ ಸ್ತೋತ್ರ ಆರಾಧನೆಯನ್ನ ದೇವರಿಗೆ ಸಲ್ಲಿಸುತ್ತಿದ್ದರು. ಇದನ್ನ ಇತರ ಕೈದಿಗಳು ಆಶ್ಚರ್ಯದಿಂದ ಕೇಳಿಸಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಭೀಕರವಾದ ಭೂಕಂಪನ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರವೇ ಕದಲಿತು. ಆ ಕ್ಷಣವೇ ಸೆರೆಮನೆಯ ಕದಗಳೆಲ್ಲ ತೆರೆದವು. ಕೈದಿಗಳೆಲ್ಲರ ಬಂಧನಗಳು ಕಳಚಿ ಬಿದ್ದವು. ಎಲ್ಲರ ಕೈ ಕಾಲುಗಳಲ್ಲಿದ್ದ ಸರಪಳಿಗಳು, ಸಂಕೋಲೆಗಳು, ಬೇಡಿಗಳು ಕಳಚಿಕೊಂಡವು. ಹಾಕಿದಂತಹ ಬೇಡಿಗಳು ಕಿತ್ತು ಹೋದವು. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಈ ದಿನ ನಿಮ್ಮನ್ನ, ನಿಮ್ಮ ಕುಟುಂಬದವರನ್ನ ಬಂಧಿಸಿರುವಂತಹ ಮಾಟ ಮಂತ್ರದ ಕಟ್ಟುಗಳು, ಪದೇ ಪದೇ ಅನಾರೋಗ್ಯ ತರುವಂತಹ ಮಾಟ ಮಂತ್ರದ ಸೈತಾನನ ಕಾರ್ಯಗಳು, ಪದೇ ಪದೇ ನಿಮ್ಮ ಮನೆಯಲ್ಲಿ ಅಶಾಂತಿ, ಗಲಾಟೆ, ಜಗಳ, ವೈಮನಸ್ಸೆ ತರುವಂತಹ ಎಲ್ಲ ಮಾಟ ಮಂತ್ರದ ಸೈತಾನನ ಕಾರ್ಯಗಳು, ನಿಮ್ಮ ಆಶೀರ್ವಾದವನ್ನ ತಡೆಯುತ್ತಿರುವಂತಹ ಎಲ್ಲ ಶೋಧಿಗನ ಕಾರ್ಯಗಳಿಗಾಗಿ ಇದೋ ಹಿಂದೆ ಕರ್ತಾದಿ ಕರ್ತನಾದ ನಮ್ಮ ರಕ್ಷಕನಾದ ನಮ್ಮ ಉದ್ಧಾರಕನಾದ ಯೇಸು ಕ್ರಿಸ್ತರನ್ನ ಪ್ರಾರ್ಥಿಸೋಣವೇ. ಈ ಕ್ಷಣ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಎಷ್ಟೇ ರೋಗಗಳಿರಲಿ, ಎಷ್ಟೇ ಮನಸ್ತಾಪವಿರಲಿ, ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಏಕೆಂದರೆ ಮತ್ತಾಯನು ಬರೆದಂತ ಶುಭ ಸಂದೇಶ 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಪ್ರಭುವಾದಂತ ಕರ್ತಾದಿ ಕರ್ತನಾದಂತ ದೇವರೇ ನುಡಿದಿದ್ದಾರೆ, ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವರು ಯೇಸು ಸ್ವಾಮಿಯೇ ಎಂಬುದಾಗಿ ಪ್ರಾರ್ಥಿಸೋಣವೇ. ಪ್ರಭು ಯೇಸುವೆ, ನಮ್ಮನ್ನ ಬಂಧಿಸಿರುವಂತಹ ಎಲ್ಲ ಸೈತಾನನ ಬಂಧನಗಳಿಂದ ನಮ್ಮನ್ನ ಬಿಡಿಸಿರಿ, ನಮ್ಮನ್ನ ಸ್ವತಂತ್ರಗೊಳಿಸಿರಿ. ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ದುಷ್ಟ ಚಟಗಳಿಂದ ಬಿಡುಗಡೆ, ಕೆಟ್ಟ ಮಾತುಗಳಿಂದ ಬಿಡುಗಡೆ, ಎಲ್ಲ ರೀತಿಯಾದಂತ ಮಾಟ ಮಂತ್ರ ತಂತ್ರದಿಂದ ಬಿಡುಗಡೆ, ಎಲ್ಲ ಶತ್ರುವಿನ ಹಾಸ್ಯದಿಂದ ಬಿಡುಗಡೆ, ಮನೆಗಳಲ್ಲಿ ಗಲಾಟೆ, ಜಗಳ, ಕಿತ್ತಾಟ, ಕಲಹಗಳಿಂದ ಬಿಡುಗಡೆ ನೀಡಿರಿ ಯೇಸುವೆ ಎಂದು ಒಂದು ಹಿಂಡಾಗಿ, ಒಂದು ಕುಟುಂಬವಾಗಿ ಪ್ರಾರ್ಥನೆ ಮಾಡೋಣವೇ. ಈ ಧ್ವನಿಯನ್ನ ಕೇಳಿಸಿಕೊಳ್ಳುತ್ತಿರುವಾಗ, ಈ ದೇವರ ವಾಕ್ಯವನ್ನ ಆಲಿಸುತ್ತಿರುವಾಗ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಪ್ರಾರ್ಥನೆಯನ್ನ ಆಲಿಸಿರಿ ಯೇಸುವೆ. ಪ್ರಿಯ ಸ್ನೇಹಿತರೆ, ಈ ನನ್ನ ಪ್ರಾರ್ಥನೆಯ ಧ್ವನಿಗೆ ನೀವು ಧ್ವನಿಯಾಗಿ ಪ್ರಾರ್ಥಿಸಿದ್ದರೆ ಕಾಮೆಂಟ್ ನಲ್ಲಿ ಆಮೆನ್ ಎಂದು ಕಳಿಸಿರಿ. ಒಂದು ಕುಟುಂಬವಾಗಿ ಮಾಡುವಂತಹ ನಮ್ಮ ಪ್ರಾರ್ಥನೆಯನ್ನ ದಯಾಪರನಾದಂತ ದೇವರು ಆಲಿಸಲಿ ಎಂದು ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ಪ್ರಾರ್ಥಿಸೋಣವೇ. ದಯಾಪರನಾದಂತ ದೇವರು ನಮ್ಮೆಲ್ಲರನ್ನೂ, ನಮ್ಮೆಲ್ಲರ ಕುಟುಂಬಗಳನ್ನ ಆಶೀರ್ವದಿಸಲಿ. ಜೈ ಯೇಸು ಕ್ರಿಸ್ತ. ಆಮೆನ್.